ಕೆಎಡಿಬಿಯಲ್ಲಿ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಉದ್ಯಮಿಗಳಿಗೆ ಜಾಗ ನೀಡುವುದಕ್ಕೆ ಕೆಳ ಹಂತದ ಅಧಿಕಾರಿಗಳಿಂದ ಹಿಡಿದು ಮೇಲಿನ ಹಂತದ ಅಧಿಕಾರಿಗಳವರೆಗೂ ಕೂಡ ಲಂಚ ಕೇಳ್ತಿದ್ದಾರೆ ಅಂತ ನಿಸ್ವಾರ್ಥ ಸೇವಾ ಸಮಿತಿ ಗಂಭೀರ ಆರೋಪ ಮಾಡಿದೆ. 8 ರಿಂದ 10 ಜನ ಮಧ್ಯವರ್ತಿಗಳು ಮೋಸ ಮಾಡ್ತಾ ಇದ್ದಾರೆ. ಕೆಎಡಿಬಿಯಲ್ಲಿ 20 ರಿಂದ 30 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಆರೋಪಿಸಿದ್ದಾರೆ. ಕೆಎಡಿಬಿ ಕೇಂದ್ರ ಕಚೇರಿಯ ಮುಂದೆ ಸಮಿತಿ ಸದಸ್ಯರು ಮೌನ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಇನ್ನೊಂದೇನು ಹೇಳಬೇಕು ಅಂದರೆ ಕೆಎಡಿಬಿಲಿ ಎಷ್ಟೋ ಜನ ನವೋದ್ಯಮಿಗಳು ಅಂದರೆ ಉದ್ಯೋಗ ಕಟ್ಕೋಬೇಕು ಅಂತ ಬರ್ತಾರೆ. ಅದರಲ್ಲಿ ಏನಾಗುತ್ತೆ, ಕೆಲವೊಬ್ಬರು ದುಡ್ಡು ಕೊಟ್ಟರೆ ಕೆಲಸ ಆಗೋದನ್ನ ಥರ ಸೃಷ್ಟಿ ಮಾಡಿದ್ದಾರೆ. ಕೆಲವೊಬ್ಬರು ಏಜೆಂಟ್ಗಳು, ಅದು ಬ್ರೋಕರ್ಗಳು. ಅದಕ್ಕೆ ಇವಾಗ ಒಬ್ಬ ಬ್ರೋಕರ್ಗೆ ಒಬ್ಬ ST ಅಂತಲೂ ತೋರಿಸಿ ತೊಗೊಂಡಿದ್ದಾನೆ, SC ಅಂತಲೂ ತೋರಿಸಿ ಜಮೀನು ತೊಗೊಂಡಿದ್ದಾನೆ. 2 ಎಕರೆ ಲಿಮಿಟ್ಸ್ ಇರುತ್ತೆ ಗೌರ್ಮೆಂಟಿಂದ. 75% ಕೊಡಬೇಕು ಅಂದರೆ 2 ಎಕರೆ ಲಿಮಿಟ್ ಇರುತ್ತೆ. ಅವನು ತಗೊಳ್ಳೋದು ಮತ್ತು ಅವನ ಹೆಂಡತಿ ಟ್ರಾನ್ಸ್ಫರ್ ಮಾಡೋದು, ತಗೊಳ್ಳೋದು ಅವ್ರ ಅಮ್ಮನ ಟ್ರಾನ್ಸ್ಫರ್ ಮಾಡೋದು. ಈ ಥರ SCP TSP ಅಮೌಂಟ್ 17 ರಿಂದ 20 ಕೋಟಿ ರೂಪಾಯಿವರೆಗೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ಆ ವ್ಯಕ್ತಿಗೆ ಲಿಟಿಗೇಷನ್ ಇಲ್ಲ ಅಂದರೂ ಸಹ ಪಾರ್ಕ್ನ ಕಟ್ ಮಾಡಿ ಬೇರೆ ಯಾವುದೋ ಏರಿಯಾ ಇರೋಂಥವ್ರನ್ನ ಪಾರ್ಕ್ನ ಇಲ್ಲಿ ಕಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಒತ್ತಾಯ ಏನಂದರೆ, ಈ ಥರ ಲಿಟಿಗೇಷನ್ ಇದ್ದಂಥವ್ರಿಗೆ ಅದೇ ಥರ ಪಾರ್ಕ್ 4 ಎಕರೆ ಕೊಡ್ಬೋದಿತ್ತಲ್ಲ. ಯಾರೋ ಒಬ್ಬನಿಗೋಸ್ಕರ 15-20 ಎಕರೆ ಮಾಡಿಕೊಟ್ಟಿದ್ದಾರಲ್ವ. ಈ ಥರ ಸಮಸ್ಯೆ ಇದ್ದವ್ರಿಗೆ ಮಾಡಿಕೊಡ್ಬೇಕಾಗಿತ್ತಲ್ವ ಅಂತೇಳಿ ನಮ್ಮ ದೂರು ವಿತ್ RTI ಡಾಕ್ಯುಮೆಂಟ್ ಸಮೇತ ತೊಗೊಂಬಂದು ದೂರು ಕೊಡ್ತಾ ಇದ್ದೀವಿ ಮೇಡಮ್. ಯಾರಿಗೆಲ್ಲ ಈ ಥರ ಆಗಿದೆ? ಎಷ್ಟು ಜನಕ್ಕೆ ಆಗಿದೆ? ಈಗೆಲ್ಲ ಇಲ್ಲ 8 ರಿಂದ 10 ಜನಕ್ಕೆ ಈ ಥರ ಆಗಿದೆ. ಬಟ್ ಆ್ಯಕ್ಚುಲಿ ಇವರೆಲ್ಲ ವರ್ಷಾನ್ಗಟ್ಟಲೆ ಓಡಾಡಿ ಸಾಕಾಗಿ ಇವಾಗ ನೊಂದು ಬೆಂದು ಇಲ್ಲಿ ಬಂದಿರೋದು. ಈ ಥರ ಇನ್ನೂ ಎಷ್ಟೋ ಜನ ಬರದೇ ಇರೋದು. ಯಾಕಂದರೆ ನಮಗೇನು ತೊಂದರೆ ಕೊಡ್ತಾರೇನೋ, ನಾಳೆ ನಮ್ಮ ಜಾಗಗಳಿಗೆ ಏನು ತೊಂದರೆ ಕೊಡ್ತಾರೇನೋ, ನಮಗೆ ನಾಳೆ ನಂದು ಇನ್ನೂ ಜಾಗಲೇನು ಲಿಟಿಗೇಷನ್ ಮಾಡ್ತಾರೇನೋ ಭಯದಲ್ಲಿ ಯಾರು ಬಂದಿಲ್ಲ ಮೇಡಮ್. ಇದು ನಾವು 2018-19ರಿಂದ DICಯಲ್ಲಿ 2 ಎಕರೆ ಅಲರ್ಟ್ ಆಗಿತ್ತು. 2018-19ರಿಂದ 2024ವರೆಗೂ ಸತತವಾಗಿ 5 ರಿಂದ 6 ವರ್ಷ ಪ್ರಯತ್ನ ಮಾಡಿದ್ರು. ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ಯಾರಿಗೆ ಕೊಡ್ತಾರೆ ಅಂದರೆ, ಯಾರು ಹಣ ಕೊಡ್ತಾರೆ, ಲಂಚ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ. ನಾವೆಲ್ಲ ದಲಿತರಿಗೆ ಸರಿಯಾದ ಜಾಗ ಕೊಡಲ್ಲ. ಆಮೇಲೆ ಎಲ್ಲೋ ಲಿಟಿಗೇಷನ್ ಇರೋದು ಕೊಡ್ತಾರೆ, ಇಲ್ಲ ಹಬ್ಬ ಇರೋದು ಕೊಡ್ತಾರೆ. ಅಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ನಾವು ಫಸ್ಟ್ ಜನ್ರೇಷನ್ ಎಂಟ್ರಪ್ರನರು. ಓಕೆನಾ ಮೇಡಮ್? ನಾವು ಆಲ್ರೆಡಿ ನಾವು ಮಾಡ್ಯುಲರ್ ಫರ್ನಿಚರ್ಸ್ ಇಂಡಸ್ಟ್ರಿ ಅಂತ ನಾವು ಮಾಡಿದ್ದೀವಿ. ಅದು ರೆಂಟಲ್ಲಿದೆ. ಆ ರೆಂಟಿಂದ ನಮಗೆ 2018-19ರಿಂದ ನಮಗೆ ಗೊತ್ತಾಯಿತು ಈ ಥರ ನಮಗೆ ಲ್ಯಾಂಡು ಸಬ್ಸಿಡಿಯಲ್ಲಿ ಸಿಗುತ್ತೆ ಅಂತ. ನಾವು ಅವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.